ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂಥ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಸೊ ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಆರ್ಟಿಕಲ್ನ ನೋಡೋಣ. ಇವತ್ತಿನ ಆರ್ಟಿಕಲ್ಸನ್ನು ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಗುರುದೀಕ್ಷಾ ಅಕಾಡೆಮಿಯಲ್ಲಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗಾಗಿ ಹೊಸದಾದ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದು ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಫ್ರೀ ಓರಿಯೆಂಟೇಷನ್ ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ. ಜನವರಿ 18 ಮತ್ತು ಜನವರಿ 25ನೇ ತಾರೀಕು ಎರಡು ದಿನವೂ ಫ್ರೀ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಸೊ ನೀವು ಏನಾದರೂ ಒಂದು ಓರಿಯೆಂಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಓರಿಯೆಂಟೇಷನಲ್ಲಿ ಭಾಗವಹಿಸಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗಳಿಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗತ್ತೆ. ಆ್ಯಂಡ್ ಕ್ಲಾಸಸ್ ಈಗಾಗಲೇ ಹೇಳೋ ಥರ ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಪೆಷಲ್ ಸೆಷನ್ ಫೆಬ್ರವರಿ 1ನೇ ತಾರೀಕು ಒಂದು ಸ್ಪೆಷಲ್ ಸೆಷನನ್ನು ನಾವು ನಡೆಸ್ತಾ ಇದ್ದೀವಿ. ಓವರಾಲ್ ಆಗಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವೇನಾದರೂ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದರೆ ಈ ಒಂದು ಏನು ಕೋರ್ಸ್ ಇದೆ ಇಟ್ ಈಸ್ ವೆರಿ ಗುಡ್. ಸೊ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಈ ಒಂದು ಫ್ರೀ ಓರಿಯೆಂಟೇಷನ್ ಸೆಷನನ್ನು ಅಟೆಂಡ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆ ರಿಜಿಸ್ಟ್ರೇಷನ್ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿದ್ದೀವಿ. ನೀವು ಅಲ್ಲೂ ಹೋಗಿ ಒಂದ್ಸತಿ ಅದನ್ನ ರೆಫರ್ ಮಾಡ್ಕೋಬೋದಾಗತ್ತೆ. ಈಗ ನಾವು ಆರ್ಟಿಕಲ್ಸನ್ನು ನೋಡೋಣ. ಇದನ್ನು ನಾವು ಮೊದಲಿಗೆ ನೋಡ್ತಾ ಇರುವಂಥ ಆರ್ಟಿಕಲ್ ಬಂದು ಸ್ಟೇಟ್ ಬಜೆಟ್ ಬಗ್ಗೆ ನೋಡ್ತೀವಿ. ಅಂದರೆ ಸ್ಟೇಟ್ನ ಒಂದು ಬಜೆಟ್ ಏನಿದೆ ಇದರಲ್ಲಿ ಸುಮಾರು 21,000 crores ಅಷ್ಟು 21,000 ಕೋಟಿಯಷ್ಟು ಅಧಿಕವಾದ ಒಂದು ಹೊರೆ ಕರ್ನಾಟಕ ರಾಜ್ಯ ಸರ್ಕಾರ ಮೇಲೆ ಬೀಳ್ತಾ ಇದೆ. ಸೊ ಅದರ ಬಗ್ಗೆ ನಾವು ನೋಡ್ತೀವಿ. ನಂತರ ಗುಲಿಯನ್ ಬಾರ್ ಸಿಂಡ್ರೋಮ್ ಬಗ್ಗೆ ನೋಡ್ತೀವಿ. ಗುಲಿಯನ್ ಬಾರ್ ಸಿಂಡ್ರೋಮ್ ಏನಿದೆ ಕರ್ನಾಟಕದಲ್ಲಿ ಇದು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಕಾರಣ ಕರ್ನಾಟಕ ಸರ್ಕಾರ ಏನು ಒಂದು ಸ್ಟೆಪ್ಪನ್ನು ತೊಗೊಂಡಿದೆ. ಮತ್ತು ಮುಖ್ಯವಾಗಿ ನಮಗೆ ಒಂದು ಗುಲಿಯನ್ ಬಾರ್ ಸಿಂಡ್ರೋಮ್ ಬಗ್ಗೆನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ನೋಡ್ತೀವಿ. ತದನಂತರ ನಾವು ನವಬೆಂಗಳೂರು ಇನಿಷಿಯೇಟಿವ್ ಬಗ್ಗೆ ನೋಡ್ತೀವಿ. ಸೊ ಈ ನವಬೆಂಗಳೂರು ಇನಿಷಿಯೇಟಿವ್ ಅಂದರೆ ಏನು, ಅಂದರೆ ಯಾಕೆ ನ್ಯೂಸಲ್ಲಿದೆ ಅನ್ನೋದೊಂದು, ಮತ್ತು ಏನು, ಮತ್ತು ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಚಾಲೆಂಜಸ್ ಇದೆ, ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಆ ಒಂದು ಚಾಲೆಂಜಸ್ಗೆ ಸೊಲ್ಯೂಷನ್ಸ್ ಯಾವ ರೀತಿಯಾಗಿ ತರ್ಬೋದು ಅನ್ನೋದರ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತೀವಿ. ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ನಾವು ನೋಡ್ತೀವಿ. ಸೊ 2025 ಜನವರಿ 7ರಂದು ಈ ಒಂದು ಆ್ಯಕ್ಟ್ಗೆ ಕರ್ನಾಟಕದ ಗವರ್ನರ್ ಏನಿದ್ದಾರೆ ಇವರು ಏನಂತೀವಿ ಸಹಿಯನ್ನು ನೀಡಿದ್ದಾರೆ, ಅನುಮೋದನೆಯನ್ನು ನೀಡುವಂಥ ಕಾರಣ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಮುಖ್ಯವಾಗಿ ಕೊಡಗು ಜಿಲ್ಲೆಯ ಜಮ್ಮಾಬನ್ನಿ ಅನ್ನುವಂಥ ಒಂದು ಭೂಮಿ ಏನಿದೆ ಅದರ ಬಗ್ಗೆ ಮಾತನಾಡುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಈ ಆರ್ಟಿಕಲ್ನ ನೋಡ್ತೀವಿ. ಒಂದು ಜಮ್ಮಾಬನ್ನಿ ಭೂಮಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಎಂಟೈರ್ ಡಿಸಿಷನ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡೂ ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ನ ಇವತ್ತು ನೋಡ್ತೀವಿ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ರಾಜ್ಯ ಬಜೆಟ್ಗೆ 21,000 ಕೋಟಿ ರೂಪಾಯಿ ಹೊರೆ. ಸೊ ಈ ಒಂದು ಆರ್ಟಿಕಲ್ ಏನು ಮಾತಾಡ್ತಾ ಇದೆ ಅಂತಂದರೆ ಆ್ಯಕ್ಚುಲಾಗಿ ಈ ಆರ್ಟಿಕಲಲ್ಲಿ ಜಸ್ಟ್ ನಾವು ಏನು ನೋಡ್ತೀವಿ ಅಂದರೆ ಏನು ಆಗ್ತಾ ಇದೆ ಅನ್ನೋವಂಥದ್ದು, ಅಂದರೆ ನಮ್ಮ ಒಂದು ರಾಜ್ಯ ಬಜೆಟ್ ಎಷ್ಟಕ್ಕೆ ಏರಿಕೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಆ್ಯಂಡ್ ಬಜೆಟ್ ಮಂಡನೆ ಆದಮೇಲೆ ನಾವು ಅದ್ರ ಬಗ್ಗೆ ಕೂಡ ನೋಡ್ತೀವಿ. ಆ್ಯಂಡ್ ನಿನ್ನೆ ಅಥವಾ ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಾವು ಸ್ಟೇಟ್ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಸ್ಟೇಟ್ ಬಜೆಟನ್ನು ಯಾರು ಪ್ರೆಸೆಂಟ್ ಮಾಡ್ತಾರೆ, ಯಾರು ಏನದು ಪ್ರಿಪೇರ್ ಮಾಡ್ತಾರೆ, ಇದ್ರ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನನ್ನು ನೋಡಿದ್ದೀವಿ. ಸೊ ಇವತ್ತು ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಈ ವರ್ಷ ಮಂಡನೆ ಆಗ್ತಾ ಇರುವಂಥ ಬಜೆಟ್ ಏನಿದೆ ಇದು 17th ಬಜೆಟ್. ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾ ಇರುವಂಥ 17th ಬಜೆಟ್. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ CM ಅಂದರೆ ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾ ಇರುವಂಥ 17th ಬಜೆಟ್ ಆಗಿರುತ್ತೆ ಇದು. ಓಕೆನಾ? ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ಒಂದು 5 ಗ್ಯಾರಂಟಿ ಸ್ಕೀಮ್ ಏನಿದೆ, ಗ್ಯಾರಂಟಿ ಸ್ಕೀಮ್ಗಳ ಹೊರೆ ಇದೆ ಇದರಲ್ಲಿ. ತದನಂತರ ಏನಾಗ್ತಾ ಇದೆ ಅಂತಂದರೆ ಕೇಂದ್ರ ಸರ್ಕಾರ ಮಾಡಿರುವಂಥ 2 ಡಿಸಿಷನ್ಸ್ನ ಹೊರೆ ಕೂಡ ಇವಾಗ ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಒಂದು ಮನ್ರೇಗಾ ಬಿಲ್ನ ಚೇಂಜ್ ಮಾಡಿರುವಂಥದ್ದು, ಮನ್ರೇಗಾ ಬಿಲ್ನಿಂದ VBG ರಾಮ್ಜಿ ಬಿಲ್ಗೆ ಚೇಂಜ್ ಮಾಡಿರುವಂಥದ್ದು. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಮೊದಲು ಮನ್ರೇಗಾಲಿ 90:10 ಅಂದರೆ ಸ್ಟೇಟ್ಗಳು ಕೇವಲ 10% ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬೇಕಿತ್ತು ಮನ್ರೇಗಾದ ಒಂದು ಫಂಡಿಂಗಲ್ಲಿ. ಬಟ್ ಈಗ ಏನಾಗಿದೆ, VBG ರಾಮ್ಜಿ ಬಂದ ಮೇಲೆ 60-40 ಮಾಡಿದ್ದಾರೆ. 60-40 ಮಾಡಿರುವಂಥ ಕಾರಣ 40% ಅಷ್ಟು ವೆಚ್ಚಗಳೇನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಈ ಒಂದು ರಾಮ್ಜಿ ಸ್ಕೀಮ್ ಅದನ್ನು ಯಾರು ಭರಿಸಬೇಕು, ರಾಜ್ಯಗಳು ಭರಿಸಬೇಕು. ಸೊ ಇದರಿಂದ ಕೂಡ ಕರ್ನಾಟಕ ಸರ್ಕಾರಕ್ಕೆ ಒಂದು ಮತ್ತಷ್ಟು ಹೊರೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದರ ಜೊತೆಗೆ ಜಿ ಎಸ್ ಟಿಯ ಡೆವಲ್ಯೂಷನ್ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಅದು ಕೂಡ ಕಡಿಮೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರೋದು. ಆ್ಯಂಡ್ ಇದರ ಜೊತೆಗೆ
ರಾಜ್ಯ ಸರ್ಕಾರ ಕೃಷ್ಣ ಅಪ್ಪರ್ ವ್ಯಾಲಿ ಪ್ರಾಜೆಕ್ಟ್ ಏನಿದೆ ಅದಕ್ಕೂ ಕೂಡ ಸುಮಾರು 18,000 ಕೋಟಿಯಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲದನ್ನು ಸೇರಿ ಸುಮಾರು 21,000 ಕೋಟಿಯಷ್ಟು ಹೊರೆ ಈಗ ರಾಜ್ಯ ಬಜೆಟ್ಗೆ ಬಂದಿದೆ. ಸೊ ಈಗ ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು ರಾಜ್ಯ ಸರ್ಕಾರ. ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿಲ್ಲ ಅಂತಂದರೆ ಇಟ್ ಬಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಯಾಕೆಂತಂದರೆ ಇವುಗಳನ್ನೆಲ್ಲ ಈಗ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಬಿಕಾಸ್ ಅಗೇನ್ ಜನರು ಅದಕ್ಕೆ ಏನಂತೀವಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಅದಕ್ಕೆ ಬೇಕಾಗಿರುವಂಥ ಫಂಡಿಂಗ್ಸ್ ಕರೆಕ್ಟಾಗಿರಬೇಕು. ಆ್ಯಂಡ್ ಈ ಒಂದು MGNREGA ಏನಿದೆ ಅಥವಾ VBG ರಾಮ್ಜಿ ಏನಿದೆ ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆ್ಯಂಡ್ ಆಬ್ವಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಅಲ್ಲೂ ಕೂಡ ಏನು ಇದು ಮಾಡೋಕ್ಕಾಗೋದಿಲ್ಲ. ತದನಂತರ GST ಡೆವಲ್ಯೂಷನ್ನಲ್ಲಿ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇಟ್ ಇಸ್ ಡಿಸಿಷನ್ ಆಫ್ ಕೇಂದ್ರ ಸರ್ಕಾರ. ತದನಂತರ ನಾವು ನೋಡಿದಾಗ ಕೃಷ್ಣ ಅಪ್ಪರ್ ಪ್ರಾಜೆಕ್ಟ್ ಏನಿದೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಅಲ್ಲಿ ಏನಂತೀವಿ ಆ ಒಂದು ಪ್ರಾಜೆಕ್ಟ್ ಏನಿದೆ ಅದರಿಂದ ಸುಮಾರು ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಆಗುತ್ತೆ. ಸೊ ಅದು ಕೂಡ ಇವಾಗ ನಾವು ಸದ್ಯಕ್ಕೆ ನಿಲ್ಲಿಸೋದಕ್ಕಾಗಲ್ಲ ಅಥವಾ ಡಿಲೇ ಮಾಡೋದಕ್ಕಾಗಲ್ಲ. ಸೊ ಈ ರೀತಿಯಾದ ಎಲ್ಲ ಪ್ರಾಬ್ಲಮ್ಗಳು ಇರುವಂಥ ಕಾರಣ ಸೊ ಏನು ಮಾಡುತ್ತೆ ಸರ್ಕಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ನಾವು ಇಲ್ಲಿ ಏನು ಅರ್ಥ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದು ಇಂಪಾರ್ಟೆಂಟು ಇದು ಸಿದ್ದರಾಮಯ್ಯ ಅವರ 17th ಬಜೆಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರಾಜ್ಯ ಸರ್ಕಾರ ಈಗ ಈ ಒಂದು 21,000 ಕೋಟಿಯಷ್ಟು ರೂಪಾಯಿ ಹೊರೆ ಏನಿದೆ ಇದನ್ನು ಯಾವ ರೀತಿಯಾಗಿ ಅದು ಮ್ಯಾನೇಜ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದೇನು ಅಂದರೆ ಇಲ್ಲಿ MGNREGA ಮತ್ತು ಈ ಒಂದು VBG ರಾಮ್ಜಿ ಏನಿದೆ ಇವುಗಳ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಆ್ಯಂಡ್ ಆಲ್ಸೋ ನೀವು ಕೃಷ್ಣ ಅಪ್ಪರ್ ಪ್ರಾಜೆಕ್ಟನ್ನು ನಾವು ಬೇಸಿಕ್ ಸ್ಟಾಟಿಕ್ ಪಾರ್ಟಲ್ಲಿ ಓದೇ ಇರ್ತೀವಿ. ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಅದನ್ನು ಹೋಗಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬಂತು ಗಿಲೇನ್ಬಾರಿ ಹೆಮ್ಮಾರಿ, ರಾಜ್ಯದಲ್ಲಿ ದಿನೇ ದಿನೇ ವ್ಯಾಪಿಸುತ್ತಿದೆ ನರಮಂಡಲ ಕಾಡುವ ವ್ಯಾಧಿ, ಎಚ್ಚೆತ್ತ ಸರ್ಕಾರ, ಸೋಂಕಿನ ಚಿಕಿತ್ಸಾ ವೆಚ್ಚದ ಮೇಲೆ ನಿಯಂತ್ರಣ. ಸೊ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಗಿಲೇನ್-ಬಾರ್ ಸಿಂಡ್ರೋಮ್ ಏನಿದೆ ಇದು ಹೆಚ್ಚಾಗ್ತಾ ಇದೆ. ಅಂದರೆ ಇವುಗಳ ಪ್ರಕರಣ ಸಂಖ್ಯೆ ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಒಂದು ಗಿಲೇನ್-ಬಾರಿಯನ್ನು ಒಂದು ಸಿಂಡ್ರೋಮನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನು ಇದರ ಒಂದು ಚಿಕಿತ್ಸಾ ವೆಚ್ಚ ಏನು ದುಬಾರಿ ಆಗ್ತದೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಆ್ಯಂಡ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ವ್ಯಾಪ್ತಿಗೆ ಇದರ ಚಿಕಿತ್ಸೆಯನ್ನು ಕೂಡ ತರಲಾಗಿದೆ ಅನ್ನೋದರ ಸುದ್ದಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಆ್ಯಕ್ಚುಲಾಗಿ ಏನು ನಡೀತಾ ಇದೆ ಅನ್ನೋದಾದರೆ ಈಗ ನಮಗೆ ಏನು ಬೇಕು ಅಂತ ಅಂದರೆ ಈ ಒಂದು ಗಿಲೇನ್-ಬಾರ್ ಸಿಂಡ್ರೋಮ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ. ಪ್ರಿಲಿಮ್ಸ್ ಅಂತ ಬಂದಾಗ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಂಟೈರ್ ಈ ಒಂದು ಕಾಯಿಲೆ ಬಗ್ಗೆನೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಪಬ್ಲಿಕ್ ಹೆಲ್ತ್ ಅನ್ನುವಂಥ ಟಾಪಿಕ್ ಇರ್ಬೋದು, ಇಲ್ಲ ಸರ್ಕಾರ ಯಾವ ಒಂದು ಮೆಜರ್ಸನ್ನು ತಗೋತಾ ಇದೆ, ಸಾಮಾನ್ಯ ಜನರ ಒಂದು ಆರೋಗ್ಯದ ಬಗ್ಗೆ ಸರ್ಕಾರ ಯಾವ ರೀತಿಯಾದ ಒಂದು ಏನಂತೀವಿ ಮಾರ್ಗಸೂಚಿಗಳನ್ನು ಇರ್ಬೋದು ಅಥವಾ ಯಾವ ರೀತಿಯಾದ ಒಂದು ಕ್ರಮಗಳನ್ನು ತಗೊಂಡಿದೆ ಅನ್ನೋದರ ಕುರಿತಾಗಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್. ಈಗ ಮೊದಲಿಗೆ ನಾವು ಗಿಲೇನ್-ಬಾರ್ ಸಿಂಡ್ರೋಮ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಗಿಲೇನ್-ಬಾರ್ ಸಿಂಡ್ರೋಮ್ ಏನಿದೆ ಇಟ್ ಈಸ್ ಅ ಆಟೋ ಇಮ್ಯೂನ್ ಡಿಸೀಸ್. ಆಯಿತಾ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಒಂದು ಏನಂತೀವಿ ಸರಿಯಾದ ಇಂಪ್ರಾಪರ್ ವರ್ಕಿಂಗಿಂದ ಬರುವಂಥ ಒಂದು ಡಿಸೀಸ್ ಆಗಿದೆ ಅಥವಾ ಒಂದು ಸಿಂಡ್ರೋಮ್ ಅಂತ. ಇದು ಆ್ಯಕ್ಚುಲಿ ಡಿಸೀಸ್ ಅನ್ನೋದಕ್ಕಿಂತ ಇದು ಸಿಂಡ್ರೋಮ್ ಅಂದರೆ 3-4 ಏನಂತೀವಿ ಸಿಂಪ್ಟಮ್ಸ್ಗಳನ್ನು 3-4 ಕಾಯಿಲೆಗಳ ಒಂದು ಸಿಂಪ್ಟಮ್ಸನ್ನು ಇದು ತೋರಿಸುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸಿಂಡ್ರೋಮ್ ಅಂತ ಕರಿತೀವಿ, ಇಲ್ಲಾಂದರೆ ಡಿಸಾರ್ಡರ್ ಅಂತ ಕರಿತೀವಿ ಡಿಸೀಸ್ ಅನ್ನೋದಕ್ಕಿಂತ. ಸೊ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಸಿಂಡ್ರೋಮ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಏನಾಗುತ್ತೆ ಅಂದರೆ ದೇಹದ ಒಂದು ರೋಗ ನಿರೋಧಕ ವ್ಯವಸ್ಥೆ ಏನಿದೆ ತನ್ನದೇ ಆದ ಒಂದು ನರಕೋಶಗಳನ್ನು ಹಾನಿಗೊಳಿಸುತ್ತೆ. ಅಂಥ ಒಂದು ಸಿಸ್ಟಮನ್ನು ನಾವು ಆಟೋ ಇಮ್ಯೂನ್ ಸಿಸ್ಟಮ್ ಅಂತ ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದೇ ನಮ್ಮ ಒಂದು ಬಾಡಿಯನ್ನು ಹಾರ್ಮ್ ಮಾಡ್ತಾ ಇರುತ್ತೆ, ನಮ್ಮ ಬಾಡಿಗೆ ಅದೇನೇ ಕುತ್ತನ್ನು ತರ್ತಾ ಇರುತ್ತೆ. ಸೊ ಅಂಥ ಒಂದು ಸಿಚುವೇಶನ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಈ ಗಿಲೇನ್-ಬಾರಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಇದು ನಮ್ಮ ನರಕೋಶಗಳನ್ನು ಅಂದರೆ ಒಂದು ನಮ್ಮ ನರ್ವಸ್ ಸಿಸ್ಟಮ್ ಏನಿರುತ್ತೆ ಈ ನರ್ವಸ್ ಸಿಸ್ಟಮನ್ನು ಹಾನಿಗೊಳಿಸ್ತಾ ಬರುತ್ತೆ. ಓಕೆನಾ. ಸೊ ದಟ್ ಈಸ್ ಈ ಒಂದು ಗಿಲೇನ್-ಬಾರ್ ಅನ್ನುವಂಥದ್ದು. ಇಟ್ ಈಸ್ ಅ ರೇರ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇನ್ ವಿಚ್ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಮಿಸ್ಟೇಕನ್ಲಿ ಅಟ್ಯಾಕ್ಸ್ ದ ಪೆರಿಫೆರಲ್ ನರ್ವ್ಸ್. ಅಂದರೆ ನಮ್ಮ ಒಂದು ನರ್ವಸ್ ಸಿಸ್ಟಮನ್ನು ಇದು ಅಟ್ಯಾಕ್ ಮಾಡುತ್ತೆ ಅನ್ನೋದು. ಸೊ ಇದರ ಪರಿಣಾಮದಿಂದ ಏನಾಗುತ್ತೆ ಅಂದರೆ ಮಸಲ್ ವೀಕ್ನೆಸ್ ಇರ್ಬೋದು, ಅಂದರೆ ಸ್ನಾಯುಗಳ ಒಂದು ದುರ್ಬಲತೆ ಇರ್ಬೋದು, ಇಲ್ಲ ನಂಬ್ನೆಸ್ ಇರ್ಬೋದು, ಅಥವಾ ಇನ್ನು ಕೆಲವು ಕೇಸಸ್ಗಳಲ್ಲಿ ಪ್ಯಾರಾಲಿಸಿಸ್ ಕೂಡ ಆಗುವಂಥ ಒಂದು ಸಾಧ್ಯತೆ. ಅಂದರೆ ಕಾಲುಗಳಿಂದ ಇದು ಆರಂಭವಾಗಿ ಮೇಲಕ್ಕೆ ಹರಡುತ್ತೆ.
ಈ ಪ್ಯಾರಾಲಿಸಿಸ್ ಆದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಸಿಂಡ್ರೋಮಲ್ಲಿ ಗಿಲೆನ್ ಬಾರ್ ಸಿಂಡ್ರೋಮಲ್ಲಿ ಪ್ಯಾರಾಲಿಸಿಸ್ ಫಸ್ಟ್ ಆಗೋದು ನಮ್ಮ ಕಾಲುಗಳಿಗೆ, ಫುಟ್ಟಿಂದ ಸ್ಟಾರ್ಟ್ ಆಗಿ ಮೇಲಕ್ಕೆ ಇದು ಪ್ಯಾರಾಲಿಸಿಸ್ ಆಗ್ತಾ ಬರುತ್ತೆ. ಓಕೆನಾ. ಕೆಲವೊಮ್ಮೆ ಇದು ಉಸಿರಾಟಕ್ಕೂ ಕೂಡ ತೊಂದರೆಯನ್ನು ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಇದರ ಒಂದು ಸಿಂಪ್ಟಮ್ಸ್ಗಳು ನಮಗೆ ಬೇಕಾಗುತ್ತೆ. ಸಿಂಪ್ಟಮ್ಸ್ ಏನು ಅಂತಂದರೆ ವೀಕ್ನೆಸ್ ಬಿಗಿನಿಂಗ್ ಇನ್ ದ ಲೆಗ್ಸ್. ಫಸ್ಟು ಕಾಲುಗಳಲ್ಲಿ ವೀಕ್ನೆಸ್ಗಳು ಸ್ಟಾರ್ಟ್ ಆಗುತ್ತೆ, ಕೈ ಕಾಲುಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂಥರ ಜುಮ್ ಅನ್ನುತ್ತೆ ಅಲ್ವಾ, ಆ ರೀತಿಯಾದ ಒಂದು ಭಾವನೆ, ಆ ಒಂದು ಸೆನ್ಸೇಷನ್ ಸ್ಟಾರ್ಟ್ ಆಗಿ ತದನಂತರ ಮೇಲಕ್ಕೆ ಅದು ಹರಡ್ತಾ ಹೋಗುತ್ತೆ. ತದನಂತರ ಏನು ಈಗಾಗಲೇ ಹೇಳುತ್ತೆ ಟಿಂಗ್ಲಿಂಗ್ ಅಥವಾ ಪ್ರಿಕ್ಲಿಂಗ್ ಸಿಚುವೇಶನ್, ಅಂದರೆ ಒಂದು ಏನು ಕಚಗುಳಿ ಇಟ್ಟಾಗೆ ಇರ್ಬೋದು, ಇಲ್ಲ ಅಂತಾರೆ ಏನೋ ಒಂಥರ ಚುಚ್ಚದಾಗೆ ಆಗುವಂಥದ್ದು, ಇಲ್ಲ ಜುಮ್ ಅನ್ಸೋದು, ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ. ತದನಂತರ ಇದು ಕಾಲಿನಲ್ಲಿ ಸ್ಟಾರ್ಟ್ ಆಗಿರೋ ಸೆನ್ಸೇಷನ್ ಮೇಲೆ ಬರ್ತಾ 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 ಮೇಲೆ ಕಣ್ ಮೂವ್ಮೆಂಟ್ ಇರ್ಬೋದು, ಮಾತಾಡೋದಿರ್ಬೋದು, ಅಗ್ಯೋದಕ್ಕೆ, ನುಂಗೋದಕ್ಕೆ, ಇದು ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಮತ್ತು ನಡೆಯಲು ಕೂಡ ಏನಾದರೂ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಕಾಲಲ್ಲಿ ಸೆನ್ಸೇಷನ್ ಕಡಿಮೆ ಆಗ್ತಾ ಇರುತ್ತೆ, ಸೊ ಆಬ್ವಿಯಸ್ಸಾಗಿ ನಡೆಯೋದಕ್ಕೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ತದನಂತರ ಸಿವಿಯರ್ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ನೈಟಲ್ಲಿ. ರ್ಯಾಪಿಡ್ ಹಾರ್ಟ್ ರೇಟ್ ಇರ್ಬೋದು, ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ ಆಗೋದಿರ್ಬೋದು, ಇದೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ಈ ಒಂದು GBSಗೆ ಮುಖ್ಯ ಕಾರಣಗಳೇನು ಅಥವಾ ಕಾಸಸ್ಗಳೇನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾ? ಸೊ ಮೊದಲಿಗೆ ಬಂದಾಗ ಅಂದರೆ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಕಾರಣಗಳೇನು ಅಂದರೆ ವೈರಲ್ ಇನ್ಫೆಕ್ಷನ್. ಅಂದರೆ ವೈರಲ್ ಇನ್ಫೆಕ್ಷನ್ ಏನಾದ್ರು ಆಗಿದೆ, ಫಾರ್ ಎಕ್ಸಾಂಪಲ್ ಈಗ ಇನ್ಫ್ಲೂಯೆನ್ಸಾ ಇಂದ ಇರ್ಬೋದು, ಇಲ್ಲ COVID-19 ಇರ್ಬೋದು, ಅದರಿಂದ ಕೂಡ ಈ ಒಂದು ಗಿಲೆನ್ ಬಾರ್ ಸಿಂಡ್ರೋಮ್ ಸ್ಟಾರ್ಟ್ ಆಗುವ ಸಾಧ್ಯತೆಗಳಿದೆ. ತದನಂತರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಆಗುತ್ತೆ. ಓಕೆನಾ. ಮತ್ತು ಕೆಲವು ಸತಿ ಏನಾಗುತ್ತೆ ಅಂದರೆ ಈ ವ್ಯಾಕ್ಸಿನ್ಗಳಿಂದ ಇರ್ಬೋದು, ಇಲ್ಲ ಅಂತಲೇ ಏನಾದ್ರು ಸರ್ಜರಿಗಳನ್ನು ಮಾಡಿಸ್ಕೊಂಡಿದ್ರೆ ಅದರಿಂದ ಕೂಡ ಬರ್ಬೋದು. ಅಂದರೆ ಇದು ಆ್ಯಕ್ಚುಲಿಯಾಗಿ ಇದೇನು ಅಂದರೆ ಒಂದು ಸಾಂಕ್ರಾಮಿಕ ರೋಗ ಅಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಈ ರೋಗ. ಇಟ್ ಈಸ್ ನಾಟ್ ಕಂಟೇಜಿಯಸ್. ಓಕೆನಾ, ನಾಟ್ ಕಂಟೇಜಿಯಸ್, ಇದು ಇಂಪಾರ್ಟೆಂಟ್ ನಮಗೆ. ಕಾಸಸ್ ಗೊತ್ತಾಯಿತು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ವ್ಯಾಕ್ಸಿನ್ಗಳಿಂದ ಇರ್ಬೋದು, ಇಲ್ಲ ಸರ್ಜರಿಗಳಿಂದ ಇರ್ಬೋದು. ಆದರೆ ಇದು ಇಟ್ ಈಸ್ ನಾಟ್ ಅ ಕಂಟೇಜಿಯಸ್, ಅಂದರೆ ಇದು ಸಾಂಕ್ರಾಮಿಕ ರೋಗ ಅಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಒಂದು ರೋಗ ಹರಡೋದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈಗಾಗಲೇ ನಾವು ಏನು ನೋಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದ್ದೀವಿ, ಇದು ಯಾವ ಒಂದು ನರ್ವಸ್ ಸಿಸ್ಟಮನ್ನು ಅಟ್ಯಾಕ್ ಮಾಡುತ್ತೆ, ನಮ್ಮ ಒಂದು ಪೆರಿಫೆರಲ್ ನರ್ವಸ್ ಸಿಸ್ಟಮನ್ನು ಇದು ಅಟ್ಯಾಕ್ ಮಾಡುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡೋಕ್ಕೆ ಹೋದಾಗ ಸರ್ಕಾರದ ಪಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಗವರ್ಮೆಂಟ್ ಯಾವ ರೀತಿಯಾದ ಒಂದು ರೋಲನ್ನು ವಹಿಸಬೇಕು ಅಂತ, ಒಂದು ಸರ್ವೇಲೆನ್ಸನ್ನು ಮಾಡಬೇಕು ಕರೆಕ್ಟಾಗಿ. ಆ ಒಂದು ಎಲ್ಲೆಲ್ಲಿ ರಿಪೋರ್ಟ್ಸ್ಗಳಾಗ್ತಾ ಇದೆ, ಈ ರೀತಿಯಾದ ಒಂದು ಗಿಲೆನ್ ಬಾರ್ ಸಿಂಡ್ರೋಮ್ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಡೇಟಾಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡ್ಕೋಬೇಕು. ಅದರಿಂದ ಸರ್ವೇಲೆನ್ಸನ್ನು ಅಂದರೆ ಇದೇ ಸರ್ವೇಲೆನ್ಸ್ ಆಗುತ್ತೆ. ತದನಂತರ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳನ್ನು ಇಲ್ಲಿ ರೂಪಿಸಬೇಕಾಗುತ್ತೆ. ಸೊ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಿನದಾಗಿ ಆ ಒಂದು ಸಿಂಡ್ರೋಮ್ ಕಾಣಿಸ್ತಿದೆ ಅಥವಾ ಡಿಸಾರ್ಡರ್ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನು ಡಿಪ್ಲಾಯ್ ಮಾಡುವಂಥದ್ದು. ತದನಂತರ ಈ ಒಂದು ಟರ್ಷಿಯರಿ ಸಿಸ್ಟಮ್ ಏನಿದೆ, ಟರ್ಷಿಯರಿ ಪಬ್ಲಿಕ್ ಹೆಲ್ತ್ ಏನಿದೆ, ಇದನ್ನು ಮತ್ತಷ್ಟು ಬಲಗೊಳಿಸಬೇಕಾಗುತ್ತೆ. ಆ್ಯಂಡ್ ಈಗಾಗಲೇ ಹೇಳಿರೋ ಥರ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ಒಂದು ಚಿಕಿತ್ಸೆಯನ್ನು ತರಲಿಕ್ಕೆ ಮುಂದಾಗಿದೆ. ಸೊ ಅದು ಕೂಡ ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಹಾಗಾದರೆ ಮುಂದೆ ಏನು ಮಾಡ್ಬೋದು ಅಂದರೆ ಈವನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳೇನಿರುತ್ತೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಲ್ಲೂ ಕೂಡ ಇವುಗಳ ಬಗ್ಗೆ ಅರಿವನ್ನು ನೀಡಬೇಕು. ಸೊ ಆಗೇನಾಗುತ್ತೆ ಅಂದರೆ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ರು ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ಅಲ್ಲಿ ಅದನ್ನು ನಾವು ಐಡೆಂಟಿಫೈ ಮಾಡಿದ್ರೆ ಅದನ್ನ ಟ್ರೀಟ್ ಮಾಡೋದಕ್ಕೆ ಇಟ್ ಬಿಕಮ್ಸ್ ವೆರಿ ಈಸಿ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಡಾಕ್ಟರ್ಸ್ಗಳನ್ನು ಸರಿಯಾಗಿ ಟ್ರೈನ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಟೈಮ್ಗೆ ಕರೆಕ್ಟಾಗಿ ಈ ಒಂದು ಚಿಕಿತ್ಸೆ ದೊರೆಯುತ್ತೆ, ಅಂದರೆ ಟೈಮ್ಲಿ ಟ್ರೀಟ್ಮೆಂಟ್ ದೊರೆಯುವಂಥ ಕಾರಣ ಗಿಲೆನ್ ಬಾರನ್ನು ಕಂಪ್ಲೀಟಾಗಿ ನಾವು ನಿವಾರಿಸ್ಬೋದು ಅಥವಾ ಅದನ್ನು ಸಂಪೂರ್ಣವಾಗಿ ಗುಣಮುಖವಾಗಿಸ್ಬೋದು. ಏಕೆ ಅಂತಂದರೆ ಟೈಮ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಅಂದರೆ ಸಮಯಕ್ಕೆ ಸರಿಯಾಗಿ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ದೊರೆತರೆ ಸಂಪೂರ್ಣವಾಗಿ ಈ ಒಂದು ಗಿಲೆನ್ ಬಾರ್ ಸಿಂಡ್ರೋಮನ್ನು ನಾವು ಗುಣಮುಖವಾಗಿಸ್ಬೋದು. ಸೊ ಹಾಗಾಗಿ ಈ ಒಂದು ಇನಿಷಿಯೇಟಿವ್ಸ್ ಏನು ಹೇಳಿದ್ದೀವಿ ನಾವು ವೇ ಫಾರ್ವರ್ಡ್ಲಿ ಏನೇ ಆನ್ಸರ್ ಮಾಡಿದ್ವಿ, ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಗೃಹ ಮಂಡಳಿ ಯೋಜನೆ ಬಗ್ಗೆ ಅಪಪ್ರಚಾರ, ರೈತರ ಧಕ್ಕೆ ತಪ್ಪಿಸಲು ರಿಯಲ್ ಎಸ್ಟೇಟ್ನವರ ಪ್ರಯತ್ನ, ವದಂತಿಗೆ ಕಿವಿಗೊಡದಂತೆ ಮನವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈಗ ಬೆಂಗಳೂರಿನಲ್ಲಿ ಎಲ್ಲ ರೀತಿಯಾದ ಒಂದು ಪ್ರೆಷರ್ ಜಾಸ್ತಿ ಆಗಿದೆ. ಟ್ರಾಫಿಕ್ ಪ್ರೆಷರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇರ್ಬೋದು, ಅಂದರೆ ಮನೆಗಳು ಸಿಗದೆ ಇರೋದಿರ್ಬೋದು, ಅಥವಾ ಜಾಗಗಳು ಇಲ್ಲಿ ಒಟ್ಟಾರೆ ಕಮ್ಮಿ ಆಗ್ತಾ ಇರುವಂಥ ಕಾರಣ ಕರ್ನಾಟಕದ ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಗೃಹ ಮಂಡಳಿ ಏನಿದೆ ಇದು ಏನು ಡಿಸೈಡ್ ಮಾಡಿದೆ ಅಂತಂದರೆ ಬೆಂಗಳೂರಿನ 4 ದಿಕ್ಕುಗಳೇನಿದೆ, ಅಂದರೆ ಬೆಂಗಳೂರಿನ ಸುತ್ತಮುತ್ತ 4 ದಿಕ್ಕುಗಳಿಂದ ಅಲ್ಲಿ ನವಬೆಂಗಳೂರು ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಅಂದರೆ ಈಗ ಏನು ಮುಂಬೈಯಲ್ಲಿರುವಂಥ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ನವಿ ಮುಂಬೈ ಅಂತ ಏನು ಸ್ಥಾಪನೆ ಮಾಡಿದ್ದಾರೆ, ಅಥವಾ ಡೆಲ್ಲಿಯಲ್ಲಿ ಪ್ರೆಷರನ್ನು ಓಲ್ಡ್ ಡೆಲ್ಲಿಯಲ್ಲಿ ಇದ್ದಂಥ ಪ್ರೆಷರ್ನ ಕಡಿಮೆ ಮಾಡೋದಕ್ಕೆ ನ್ಯೂ ಡೆಲ್ಲಿಯನ್ನು ಏನು ಸ್ಥಾಪಿಸಿದ್ರು,
ಅದೇ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ನವ ಬೆಂಗಳೂರು ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಇದನ್ನು ಸದ್ಯಕ್ಕೆ ದೇವನಹಳ್ಳಿ ಹತ್ರ STRR ಅಂತ ಏನಿದೆ ಆ ಒಂದು ರೋಡ್ಗೆ ಇದನ್ನು ಇವಾಗ ಸದ್ಯಕ್ಕೆ ಒಪ್ಪಂದ ಮಾಡಿರುವಂಥದ್ದು. ಸೊ ಇಲ್ಲಿ ನಾರ್ತಲ್ಲಿ ಈಗ ಮಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಪ್ರಾಸೆಸಲ್ಲಿ ಅಂದರೆ ಇಲ್ಲಿ ರಿಯಲ್ ಎಸ್ಟೇಟ್ ಅವರು ತಮ್ಮ ಒಂದು ಮೇಲ್ಗೈಯನ್ನು ಸಾಧಿಸೋದಕ್ಕೆ ರೈತರಲ್ಲಿ ಅಪಪ್ರಚಾರವನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಏನು ಅಂತ ಅಂದರೆ ಸರ್ಕಾರದಿಂದ ಸರ್ಕಾರದ ಜೊತೆ ನೀವೇನಾದ್ರು ಒಪ್ಪಂದವನ್ನು ಮಾಡಿಕೊಂಡ್ರೆ ನಿಮಗೆ ಕಡಿಮೆ ಹಣ ಸಿಗುತ್ತೆ. ಸೊ ಹಾಗಾಗಿ ನಮಗೆ ನಿಮ್ಮ ಭೂಮಿಯನ್ನು ಕೊಡಿ, ನಾವಾಗ ಹೆಚ್ಚಿನದಾಗಿ ಹಣವನ್ನು ಕೊಡ್ತೀವಿ ಅಂತ ಅಂದರೆ ರೈತರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ರೈತರಿಂದ ಆ ಒಂದು ಲ್ಯಾಂಡನ್ನು ತಗೋತಾ ಇದ್ದಾರೆ. ಬಟ್ ಆವಾಗ ಗೌರ್ಮೆಂಟ್ಗೆ ಆ ಒಂದು ಲ್ಯಾಂಡನ್ನು ಮಾರಿದಾಗ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಏನು ಹೇಳಿದ್ದಾರೆ 50-50 ಬೇಸಿಸ್ ಮೇಲೆ ಇಲ್ಲ 60-40 ಬೇಸಿಸ್ ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿರೋದು. ಅಂದರೆ 50% ಕ್ಯಾಶ್ 50% ಲ್ಯಾಂಡ್ ಏನು ಡೆವಲಪ್ ಮಾಡಿರ್ತಾರೆ ಆಗ ಕೊಡುವಂಥದ್ದು, ಇಲ್ಲಾಂದರೆ ಈ ಒಂದು ಫಾರ್ಮ್ಯಾಟಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ಅವರು ರೈತರಿಗೆ ಅಂದರೆ ಹಣದ ಒಂದು ಆಸೆಯನ್ನು ಹುಟ್ಟಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಒಂದು ಹಣದ ಆಸೆ ಇರ್ಬೋದು, ಮತ್ತೊಂದು ಕಡೆ ಅಂದರೆ ಗವರ್ಮೆಂಟಿಂದ ನಿಮಗೆ ಏನಂತೀವಿ ಅನ್ಯಾಯ ಆಗುತ್ತೆ, ಗೌರ್ಮೆಂಟ್ ನಿಮಗೆ ಸರಿಯಾಗಿ ದುಡ್ಡನ್ನು ಕೊಡೋದಿಲ್ಲ, ನಿಮಗೆ ಲಾಸ್ ಆಗುತ್ತೆ ಅನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡಿ ಅವರಿಂದ ಲ್ಯಾಂಡನ್ನು ತೊಗೊಂಡ್ಬಿಡ್ತಾ ಇದ್ದಾರೆ. ಸೊ ಆಗೇನಾಗುತ್ತೆ, ಅವಾಗ ರಿಯಲ್ ಎಸ್ಟೇಟ್ ಅವರು ಗೌರ್ಮೆಂಟ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ಅವರಿಗೆ ಒಂದು ಕಡೆ ಹಣನೂ ಸಿಗುತ್ತೆ, ಮತ್ತೊಂದು ಕಡೆ ಅಲ್ಲಿನ ಜಾಗನೂ ಸಿಗುತ್ತೆ. ಆ ಒಂದು ಜಾಗನ ಹೈಯರ್ ರೇಟಲ್ಲಿ ಅವರು ಮಾರ್ಕೋಬೋದು. ಸೊ ಓವರಾಲ್ ಅವರ ಒಂದು ಪ್ರಾಫಿಟ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಅಪಪ್ರಚಾರವನ್ನು ರೈತರಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ರೈತರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ರೀತಿಯಾದ ಅಪಪ್ರಚಾರ ಮಾಡಿ ಅಂತ ಗೃಹ ಮಂಡಳಿ ಹೇಳಿದೆ. ಸೊ ಹಾಗಾಗಿ ರೈತರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾವು ನಿಮ್ಮ ಲ್ಯಾಂಡ್ನ ಒಂದು ಆ್ಯಕ್ಚುಯಲ್ ರೇಟ್ ಏನಿದೆ ಅಥವಾ ನೀವೇನಾದ್ರು ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಇನ್ಸ್ಟಾಲ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಕಟ್ಟಡಗಳನ್ನ ಕಟ್ಟಿರೋದಿರ್ಬೋದು, ಬೋರ್ವೆಲ್ಗಳನ್ನು ಇನ್ಸ್ಟಾಲ್ ಮಾಡಿರ್ಬೋದು, ಇಲ್ಲ ಏನಾದ್ರು ಕಾಸ್ಟ್ಲಿ ಮರಗಳನ್ನು ನೀವೇನಾದ್ರು ಹಾಕಿದ್ರೆ ಅವುಗಳಿಗೂ ಸೇರಿಸಿ ನಾವು ಕಾಂಪೆನ್ಸೇಷನನ್ನು ಕೊಡ್ತೀವಿ. ಸೊ ಯಾವುದೇ ರೀತಿಯಾದ ರಿಯಲ್ ಎಸ್ಟೇಟ್ಗಳ ಒಂದು ಅಪಪ್ರಚಾರಕ್ಕೆ ನೀವು ಮಾರು ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಸೊ ಇದಿಷ್ಟು ಆ್ಯಕ್ಚುಯಲ್ ಆಗಿ ನಡೀತಾ ಇರುವಂಥದ್ದು. ಸೊ ಈಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ನವ ಬೆಂಗಳೂರು ಇನಿಷಿಯೇಟಿವ್ ಏನಿದೆ ಅಥವಾ ನವಿ ಬೆಂಗಳೂರು ಅಂತ ಏನು ಕರಿತೀವಿ, ಈ ಒಂದು ಇನಿಷಿಯೇಟಿವ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈ ಒಂದು ಇನಿಷಿಯೇಟಿವ್ ಏನು ಅಂತ ಈಗಾಗಲೇ ತಿಳ್ಕೊಂಡಿದ್ವಿ, ಬಟ್ ಸ್ಟಿಲ್ ಒಂದ್ಸತಿ ನೋಡೋಣ. ಈಗ ಎಕ್ಸಿಸ್ಟಿಂಗ್ ಬೆಂಗಳೂರು ಸಿಟಿ ಏನಿದೆ ಇದರ ಒಂದು ಕಂಜೆಷನ್ ಅಂದರೆ ಟ್ರಾಫಿಕ್ ಇರ್ಬೋದು ಅಥವಾ ಓವರಾಲ್ ಹ್ಯೂಮನ್ ಕಂಜೆಷನ್ ಇರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅದರ ಮೇಲೆ ಅಂದರೆ ಬೆಂಗಳೂರಿನ ಒಂದು ಪ್ರದೇಶದ ಮೇಲೆ ಇರುವಂಥ ಭಾರವನ್ನು ಕಡಿಮೆ ಮಾಡೋದಕ್ಕೆ, ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಾದ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಪೆರಿಫೆರಲ್ ಏರಿಯಾಸ್, ಬೆಂಗಳೂರಿನ ಸುತ್ತಮುತ್ತಲಿನ ಏರಿಯಾ ಏನಿರುತ್ತೆ ಅಂದರೆ ಈಗ ಇಲ್ಲಿ ದೇವನಹಳ್ಳಿ ಆಯಿತು, ತದನಂತರ ರಾಮನಗರ ಇರ್ಬೋದು, ಇಲ್ಲ ಅಂತಂದರೆ ಈ ಕಡೆ ಹೋದರೆ ಹೊಸಕೋಟೆ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಂದರೆ ಬೆಂಗಳೂರಿನ ಒಂದು ಆಚೆ ಕಡೆ ಏನು ಏರಿಯಾ ಪೆರಿಫೆರಲ್ ಏರಿಯಾಸ್ ಏನಿರುತ್ತೆ ಈ ಒಂದು ಏರಿಯಾಗಳನ್ನು ಅರ್ಬನ್ ಸೆಂಟರ್ಗಳಾಗಿ ಪರಿವರ್ತನೆಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಓಕೆನಾ? ಸೊ ಇದರಿಂದ ಅಡ್ವಾಂಟೇಜಸ್ ಏನಾಗುತ್ತೆ, ಇದು ನಮ್ಮ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕಾಗುತ್ತೆ. ಅಡ್ವಾಂಟೇಜಸ್ ಏನು ಅಂದರೆ, ಒಂದು ಅರ್ಬನ್ ಡಿಕಂಜೆಷನ್ ಆಗುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಇರುವಂಥ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಇಲ್ಲ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ನ ಸಮಸ್ಯೆ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಆಫೀಸ್ ಸ್ಪೇಸ್ಗಳು ಸಿಗದೆ ಇರೋದಿರ್ಬೋದು, ಇಲ್ಲ ಸ್ಲಮ್ಗಳ ಡೆವಲಪ್ಮೆಂಟ್ ಆಗ್ತಾ ಇರೋದಿರ್ಬೋದು, ಅಥವಾ ರೆಂಟ್ ಹೆಚ್ಚಾಗ್ತಾ ಇರೋದಿರ್ಬೋದು, ಓವರಾಲ್ ಪ್ರೈಸಸ್ ಹೆಚ್ಚಾಗ್ತಾ ಇರ್ಬೋದು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರೈಸಸ್ಗಳು ಹೆಚ್ಚಾಗ್ತಾ ಇರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡ್ಬೋದು ಒಂದು. ತದನಂತರ ಪೆರಿಫೆರಲ್ ಏರಿಯಾಸ್ಗಳು ಏನಿರ್ತವೆ ಅವುಗಳ ಒಂದು ಡೆವಲಪ್ಮೆಂಟನ್ನು ನಾವು ನೋಡ್ಬೋದಾಗುತ್ತೆ. ಅಂದರೆ ಅಲ್ಲಿರುವಂಥ ಜನರ ಒಂದು ಎಕಾನಮಿ ಇರ್ಬೋದು, ಅವರಿಗೆ ಜಾಬ್ಸ್ಗಳನ್ನು ಕೊಡೋದಿರ್ಬೋದು, ಅಥವಾ ಅವರ ಒಂದು ಎಕಾನಮಿಕ್ ಡೆವಲಪ್ಮೆಂಟನ್ನು ನಾವು ಇಲ್ಲಿ ಎನ್ಶೋರ್ ಮಾಡ್ಕೋಬೋದಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಆರ್ಗನೈಸ್ಡ್ ಟೌನ್ಶಿಪ್ಪನ್ನು ನಾವು ಡೆವಲಪ್ ಮಾಡ್ದಂಗೆ ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಓವರಾಲ್ ಅಂದರೆ ಸ್ಮಾರ್ಟ್ ಸಿಟಿಗಳನ್ನು ಡೆವಲಪ್ ಮಾಡ್ಬೋದು ಅಲ್ಲಿ. ಯಾಕೆ ಅಂತಂದರೆ ಈಗ ಏನು ಡೆವಲಪ್ಮೆಂಟ್ಸ್ ಆಗಿದೆ ಬೆಂಗಳೂರಲ್ಲಿ ಅಷ್ಟಾಗಿ ನಾವು ಅಳವಡಿಸೋದಕ್ಕಾಗೋದಿಲ್ಲ. ಬಟ್ ಈಗ ಹೊಸದಾಗಿ ನಾವು ಏನಾದ್ರು ಟೌನನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂದರೆ, ಹೊಸದಾಗಿ ಒಂದು ಏರಿಯಾನ ಡೆವಲಪ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಲ್ಲ ರೀತಿಯಾದ ಸ್ಮಾರ್ಟ್ ಸಿಟಿ ಏನು ಇನಿಷಿಯೇಟಿವ್ ಇದೆ ಆ ಇನಿಷಿಯೇಟಿವ್ಸನ್ನು ಅಲ್ಲಿ ನಾವು ಉಪಯೋಗಿಸ್ಬೋದು. ಅಂದರೆ ರಿನ್ಯೂಯಬಲ್ ಎನರ್ಜಿ ಇರ್ಬೋದು, ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡೋದಿರ್ಬೋದು, ಇಲ್ಲ ಅರ್ಬನ್ ಪ್ಲ್ಯಾನಿಂಗನ್ನು ಸರಿಯಾಗಿ ಮಾಡೋದಿರ್ಬೋದು. ಈ ಎಲ್ಲ ಒಂದು ಏನಂತೀವಿ ಪಾಸಿಬಿಲಿಟೀಸನ್ನು ನಾವು ಈ ಒಂದು ಒಂದು ಟೌನ್ಶಿಪ್ಪಲ್ಲಿ ಇದು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದರಿಂದ ಆರ್ಗನೈಸ್ ಟೌನ್ಶಿಪ್ಪನ್ನು ನಾವು ಬಿಲ್ಡ್ ಮಾಡ್ಬೋದಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಯಾವುದೇ ಒಂದು ಇನಿಷಿಯೇಟಿವ್ ಆದರೂ ಅಡ್ವಾಂಟೇಜಸ್ ಜೊತೆಗೆ ಏನಿರುತ್ತೆ, ಆಬ್ವಿಯಸ್ ಆಗಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ.
ಅಥವಾ ಚಾಲೆಂಜಸ್ ಅಂತ ಕರಿಬೋದು ನಾವು ಇದನ್ನು. ಏನು ಅಥವಾ ಕನ್ಸರ್ನ್ಸ್ ಏನು ಇದರಲ್ಲಿ ಅಂತಂದರೆ, ಮೊದಲಿಗೆ ಇಂಪ್ಲಿಮೆಂಟೇಷನ್ ಕ್ಲಾರಿಟಿ ಇಲ್ಲ. ಓಕೆನಾ? ಸೊ ಯಾರು ಫಂಡಿಂಗ್ ಮಾಡ್ತಾರೆ, ಯಾರು ಇದಕ್ಕೆ ಅಪ್ರೂವಲನ್ನು ಕೊಡ್ತಾರೆ, ಏನು ಇನ್ಸೆಂಟಿವ್ಸನ್ನು ಕೊಡ್ತಾರೆ, ಇದರ ಕುರಿತಾಗಿ ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು. ಆ್ಯಂಡ್ ಇದು ಸದ್ಯಕ್ಕೆ ಇನ್ನು ಪ್ಲ್ಯಾನಿಂಗ್ ಸ್ಟೇಜಲ್ಲಿ ಇದೆ, ಇಂಪ್ಲಿಮೆಂಟೇಷನ್ ಸ್ಟೇಜ್ಗೆ ಇನ್ನೂ ಇದು ಬಂದಿಲ್ಲ. ಸೊ ಪ್ಲ್ಯಾನಿಂಗ್ ಸ್ಟೇಜಲ್ಲಿ ಇರುವಂಥ ಕಾರಣ ಓವರಾಲ್ ಇಂಪ್ಲಿಮೆಂಟೇಷನ್ ಕ್ಲಾರಿಟಿ ಇಲ್ಲ ಇಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ತದನಂತರ ಇಲ್ಲಿ ಐಡೆಂಟಿಟಿ ಮತ್ತು ಪಾಲಿಟಿಕ್ಸ್ ಅನ್ನೋದು ಇನ್ವಾಲ್ವ್ ಆಗ್ತಾ ಇದೆ ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಾಮನಗರ ಡಿಸ್ಟ್ರಿಕ್ಟನ್ನು ರೀನೇಮ್ ಮಾಡಿ ಅನ್ನೋದಿರ್ಬೋದು, ಅಥವಾ ಏನೋ ಒಂದು ಅಂದರೆ ಇವಾಗ ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಪಾಲಿಟಿಕ್ಸನ್ನು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಇದು ಆ್ಯಕ್ಚುಲಿಗೆ ಸೋಷಿಯೋ ಡೆವಲಪ್ಮೆಂಟ್ ಅಥವಾ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಇರಬೇಕಾಗಿರುವಂಥ ಕನ್ಸರ್ನ್ ಏನಾಗ್ತಾ ಇದೆ, ಪೊಲಿಟಿಕಲ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಆಗ ಅಲ್ಲಿ ಮಾಡಬೇಕಾಗಿರುವಂಥ ನಿರ್ಧಾರಗಳಿರ್ಬೋದು, ಡಿಸಿಷನ್ಸ್ ಇರ್ಬೋದು, ಅಥವಾ ಏನೇ ಒಂದು ಇಂಪ್ಲಿಮೆಂಟೇಷನ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಎಲ್ಲ ಅದನ್ನು ಪೊಲಿಟಿಸೈಸ್ ಮಾಡಲಾಗ್ತಾ ಇದೆ. ಸೊ ಇದರಿಂದ ಕೂಡ ಈ ಒಂದು ಪ್ರಾಜೆಕ್ಟ್ ಏನಿದೆ, ನವ ಬೆಂಗಳೂರು ಅನ್ನುವಂಥ ಒಂದು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ಗೆ ಹಾರ್ಮ್ ಆಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ತದನಂತರ ಏನಾಗುತ್ತೆ ಅಂದರೆ, ಇನ್ಫ್ರಾಸ್ಟ್ರಕ್ಚರನ್ನು ಶಿಫ್ಟ್ ಮಾಡುವಂಥ ಬರ್ಡನ್. ಅಂದರೆ ಈಗ ಪೆರಿಫೆರಲ್ ಏರಿಯಾಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿ ರೆಡಿ ಆಗಿಲ್ಲ ಅಂತಂದರೆ ಡೆವಲಪ್ಮೆಂಟ್ ಫ್ರೀಯಾಗಿ ಆಗೋದಿಲ್ಲ. ಅಂದರೆ ಈಗ ಫಸ್ಟ್ ಗೌರ್ಮೆಂಟ್ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಈ ಒಂದು ಪೆರಿಫೆರಲ್ ಏರಿಯಾಸಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನ ಡೆವಲಪ್ ಮಾಡಬೇಕು, ಮೂಲ ಸೌಕರ್ಯಗಳನ್ನು ಅಲ್ಲಿ ಡೆವಲಪ್ ಮಾಡಬೇಕು. ಅಂದರೆ ರಸ್ತೆಗಳಿರ್ಬೋದು, ಇಲ್ಲ ಎಲೆಕ್ಟ್ರಿಸಿಟಿಯನ್ನು ಸರಿಯಾಗಿ ಕೊಡೋದಿರ್ಬೋದು, ವಾಟರ್ ಇರ್ಬೋದು, ಸೆವರೇಜ್ ಪೈಪ್ಲೈನ್ಸ್ ಇರ್ಬೋದು, ಇವುಗಳ ಕನೆಕ್ಟಿವಿಟಿಯನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ. ಸೊ ಮೊದಲಿಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಯಾವ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ ಅನ್ನೋದು ಪ್ರಾಬ್ಲಮ್. ಆದರೆ ಆ ಒಂದು ಶಿಫ್ಟ್ ಮಾಡೋದಕ್ಕೆ ಅಥವಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ಈ ಒಂದು ಪೆರಿಫೆರಲ್ ಏರಿಯಾಸಲ್ಲಿ ಪ್ರಮೋಟ್ ಮಾಡೋದಕ್ಕೆ ಬೇಸಿಕ್ ನೀಡ್ಸ್ ಏನಿರುತ್ತೆ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಗವರ್ನಮೆಂಟ್ ಇಲ್ಲಿ ಕೊಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಫಂಡಿಂಗ್ ಇಶ್ಯೂ, ಫಂಡಿಂಗ್ ಮತ್ತು ಬಡ್ಜೆಟನ್ನು ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತಾರೆ ಅಂತ. ಸೊ ಈಗಿನ ಮುಂದೆ ಒಂದು ಆರ್ಟಿಕಲಲ್ಲಿ ನಾವು ನೋಡಿದ್ವಿ, ಈಗಾಗಲೇ 21,000 ಕೋಟಿಯಷ್ಟು ಏನದು ಬಡ್ಜೆಟನ್ನು ಕರ್ನಾಟಕ ಸರ್ಕಾರ ಈ ವರ್ಷ ಕೊಡಬೇಕಾಗುತ್ತೆ. ಅದು 21,000 ಕೋಟಿಯಲ್ಲಿ ಮತ್ತು ಮನ್ರೇಗಾದು ಎಕ್ಸ್ಟ್ರಾ ಪ್ರೆಷರ್ ಬಂದಿದೆ, ಮತ್ತು GST ಅಲೋಕೇಶನ್ ಕಡಿಮೆ ಆಗಿದೆ, ಅದರದ್ದು ಪ್ರೆಷರು ಕೂಡ ಸ್ಟೇಟ್ನ ಒಂದು ಬಜೆಟ್ ಮೇಲಿದೆ. ಸೊ ಈಗಿರುವಾಗ ಈ ರೀತಿಯಾದ ಹೊಸ ಇನಿಷಿಯೇಟಿವ್ಗೆ ಫಂಡಿಂಗನ್ನು ಎಲ್ಲಿಂದ ತರ್ತಾರೆ? ಸೊ ಆ ಒಂದು ಫಂಡಿಂಗ್ ಪ್ರಾಬ್ಲಮನ್ನು ನಾವು ನೋಡ್ಬೋದಾಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಬೇಕಾಗುತ್ತೆ. ಸೊ ವೇ ಫಾರ್ವರ್ಡ್ ಏನು ಅಂತ ನಾವು ನೋಡಿದ್ರೆ, ಮೊದಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟು ಕೋಆಪರೇಷನಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಏನಾದರೂ ಹೊಸದಾಗಿ ಇನಿಷಿಯೇಟಿವನ್ನು ಅಂದರೆ ಹೊಸದಾಗಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಂದರೆ ಸೆಂಟರ್ನ ಒಂದು ಕೋಆಪರೇಷನ್ ರಾಜ್ಯಗಳಿಗೆ ಬೇಕಾಗುತ್ತೆ. ಯಾಕೆಂದರೆ ಆವಾಗ ಒಂದು ಕ್ಲಿಯರ್ ಪಾಲಿಸಿ ಫ್ರೇಮ್ವರ್ಕ್ ಇರ್ಬೋದು, ಇಲ್ಲಾಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಆಕರ್ಷಿಸಬೇಕು ಅಂತಂದರೆ ಈ ಒಂದು ಸೆಂಟರ್ನ ಕೋಆಪರೇಷನ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಫೇಸ್ಡ್ ಇಂಪ್ಲಿಮೆಂಟೇಷನ್ ಮಾಡಬೇಕು. ಅಂದರೆ ಒಂದೇ ಸಾರಿ ಎಲ್ಲ ಮಾಡ್ತೀವಿ ಅಂತಲ್ಲ, ಒಂದು ಫೇಸಲ್ಲಿ ಈಗ ಒಂದು 6 ಮಂತ್ಸ್ ಟೈಮಲ್ಲಿ ಇಂತಿಷ್ಟು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇರಬೇಕು, ಇಲ್ಲ ಇಂತಿಷ್ಟು ಫಂಡಿಂಗ್ ಅದಕ್ಕೆ ಕೊಡಬೇಕು. ಈ ರೀತಿಯಾಗಿ ಫೇಸ್ಡ್ ಇಂಪ್ಲಿಮೆಂಟೇಷನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಪ್ಲ್ಯಾನಿಂಗ್ ಇರ್ಬೋದು, ಅಥವಾ ಕನೆಕ್ಟಿವಿಟಿ ಅಪ್ಗ್ರೇಡ್ ಇರ್ಬೋದು, ಅಥವಾ ಕ್ಲಾರಿಟಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಫೇಸ್ಡ್ ಇಂಪ್ಲಿಮೆಂಟೇಷನನ್ನು ಮಾಡಬೇಕು. ತದನಂತರ ಸಸ್ಟೈನಬಿಲಿಟಿ ಮೇಲೆ ನಾವು ಹೆಚ್ಚಿನದಾಗಿ ಫೋಕಸನ್ನು ಮಾಡಬೇಕು. ಸೊ ಸಸ್ಟೈನಬಿಲಿಟಿ ಮೇಲೆ ನಾವು ಫೋಕಸ್ ಮಾಡಿದಾಗ ನಮ್ಮ ಒಂದು SDGಗಳು ಏನಿದ್ದಾವೆ, SDGಗಳನ್ನು ಕೂಡ ನಾವು ಏನಂತೀವಿ ಪ್ರಮೋಟ್ ಮಾಡ್ಬೋದು, ಅದನ್ನು ಕೂಡ ಅಚೀವ್ ಮಾಡ್ಬೋದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಅಥವಾ ಪಬ್ಲಿಕ್ ಪಾರ್ಟಿಸಿಪೇಷನ್ ಏನಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ ಆಗಿ ನಾವು ನೋಡಿದಾಗ ಈ ನವ ಬೆಂಗಳೂರು ಇನಿಷಿಯೇಟಿವ್ ಏನಿದೆ, ಇಟ್ ಇಸ್ ಅನ್ ಆಂಬಿಷಿಯಸ್ ಕಾನ್ಸೆಪ್ಟ್. ಅಂದರೆ ಏನು ಬೆಂಗಳೂರಿನ ಒಂದು ಕಂಜೆಷನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಿರ್ಬೋದು, ಇಲ್ಲ ಹೊಸದಾಗಿ ಗ್ರೋತ್ ಹಬ್ಗಳನ್ನು ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಇಲ್ಲ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ಗಾಗಿ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಪಾಲಿಸಿ ಕ್ಲಾರಿಟಿ ಇಲ್ದಿರ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಎಕ್ಸಿಕ್ಯೂಷನ್ ಮಾಡಿಲ್ಲ ಅಂತಂದರೆ ಈ ಒಂದು ಪ್ರಾಜೆಕ್ಟ್ ಫೇಲ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಾಗಿ ಈ ಒಂದು ಏನು ಕಾನ್ಸೆಪ್ಚುಯಲ್ ಸ್ಟೇಜಲ್ಲಿ ಇರುವಂತಹ ಈ ಒಂದು ಪ್ರಾಜೆಕ್ಟನ್ನು ನಾವು ಟ್ರಾನ್ಸ್ಫಾರ್ಮೇಷನಲ್ ಅರ್ಬನ್ ಪ್ಲಾನಿಂಗ್ ಅಥವಾ ಅರ್ಬನ್ ಇಂಪ್ಲಿಮೆಂಟೇಷನ್ಗೆ ತರಬೇಕು ಅಂತಂದರೆ ಈ ಒಂದು ಚಾಲೆಂಜಸನ್ನು ಇಮಿಡಿಯೇಟಾಗಿ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋತೀವಿ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬಿಹೈಂಡ್ ಚೇಂಜ್ ಇನ್ ಕರ್ನಾಟಕ ಲಾ, ಕೂರ್ಗ್ಸ್ ಯೂನಿಕ್ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಮಾಡಲಾಗಿರುವಂತಹ ಒಂದು ಭೂ ಕಾನೂನಿನ ತಿದ್ದುಪಡಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಏನಿದೆ ಇದರ 2nd ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂದಿದ್ದೀವಿ. ಅಂದರೆ ಇದು ಕಳೆದ ತಿಂಗಳು ನಡೆದಂಥ ಒಂದು
ಸೆಷನ್ನಲ್ಲಿ ಈ ಒಂದು ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ. ಆ್ಯಂಡ್ January 7 ಏನಿದೆ, January 7, 2026 ಬಂದು ಈ ಒಂದು ಆ್ಯಕ್ಟ್ ಜಾರಿಗೆ, ಈ ಒಂದು ದಿನಾಂಕದಿಂದ ಈ ಆ್ಯಕ್ಟ್ ಜಾರಿಗೆ ಬಂದಿರುವಂಥದ್ದು. ಅಂದರೆ ಗವರ್ನರ್ ಈ ಒಂದು ಆ್ಯಕ್ಟ್ಗೆ ಏನೊಂದು ತಮ್ಮ ಒಂದು ಸಹಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ಆ್ಯಕ್ಟ್ ಏನಿದೆ, ಅಂದರೆ ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ, ಇದು ಕೊಡಗು ಜಿಲ್ಲೆಗೆ ವಿಶಿಷ್ಟವಾಗಿರುವಂತಹ ಜಮ್ಮಬನ್ನಿ ಅನ್ನುವಂತಹ ಭೂಮಿಗಳು ಏನಿದಾವೆ, ಈ ಒಂದು ಭೂ ವ್ಯವಸ್ಥೆಯ ದಾಖಲೆಗಳೇನಿದೆ ಅದರ ಕುರಿತಾಗಿ ಆಗಿರುತ್ತೆ. ಆ್ಯಂಡ್ ಆ ಒಂದು ದಾಖಲೆಗಳ ಫಾರ್ಮ್ಯಾಟನ್ನು ಚೇಂಜ್ ಮಾಡೋದಕ್ಕೋಸ್ಕರ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂದಿರುವಂಥದ್ದು. ಸೊ ಮೊದಲಿಗೆ ಇದರ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೊಡಗು ಅಲ್ಲಿ ಏನಾಗಿದೆ ಅಂತ ಅಂದರೆ, ಆ ಒಂದು ಜಿಲ್ಲೆಯಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಭೂಸ್ವಾಮ್ಯ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಅಂದರೆ ತನ್ನದೇ ಆದ ಒಂದು ಲ್ಯಾಂಡ್ ಸಿಸ್ಟಮನ್ನು ಅಥವಾ ಒಂದು ಏನು ಲ್ಯಾಂಡನ್ನು ಇಟ್ಕೋತಾರೆ, ಲ್ಯಾಂಡ್ ಹೋಲ್ಡಿಂಗ್ ಸಿಸ್ಟಮ್ ಏನಿದೆ, ಈ ಒಂದು ತನ್ನದೇ ಆದ ವಿಶಿಷ್ಟವಾದ ಸಿಸ್ಟಮನ್ನು ಕೊಡಗುವಲ್ಲಿ ನಾವು ನೋಡ್ಬೋದು. ಆ ಒಂದು ಸಿಸ್ಟಮನ್ನು ನಾವು ಜಮ್ಮಬನೆ ಅನ್ನೋ ಒಂದು ಹೆಸರಲ್ಲಿ ಕರಿತೀವಿ. ಜಮ್ಮಬನೆ ಲ್ಯಾಂಡ್ ಸಿಸ್ಟಮ್ ಅಂತ ಇದನ್ನು ಕರೆಯೋದು. ಸೊ ಈ ಜಮ್ಮಬನೆ ಭೂಮಿಗಳು ಏನಿದೆ, ಇದು ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಒಂದು ಭೂಮಿಗಳು, ಅಂದರೆ ಹೆರಿಡಿಟರಿ ಸಿಸ್ಟಮಲ್ಲಿ ಬಂದಿರುವಂಥ ಭೂಮಿಗಳು. ಅಂದರೆ ಆಗಿನ ಕಾಲದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ ಇರ್ಬೋದು, ಅಥವಾ ಕೊಡಗಿನ ರಾಜರು ಏನಿದ್ರು ಅವರು ಪಟ್ಟೇದಾರರು ಅನ್ನುವಂತಹ ಒಂದು ಪಟ್ಟವನ್ನು ಕೊಟ್ಟು ಅವರಿಗೆ ಈ ಒಂದು ಜಮ್ಮಬನೆ ಭೂಮಿಗಳನ್ನು ನೀಡ್ತಾ ಇದ್ರು. ಆ್ಯಂಡ್ ಇದು ಹೆರಿಡಿಟರಿ ಆಗಿರುವಂತಹ ಕಾರಣ, ಅಂದರೆ ವಂಶ ಪಾರಂಪರ್ಯವಾಗಿ ಬರ್ತಾ ಇರುವಂತಹ ಕಾರಣ ಏನಾಗಿದೆ ಅಂತಂದರೆ, ಪ್ರತಿ ಸತಿ ಬಂದಾಗ ಅದು ಓನರ್ನ ಹೆಸರು ಚೇಂಜ್ ಆಗಬೇಕಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಾತನವರಿಗೆ ಈ ಒಂದು ಆಸ್ತಿ ಏನಾದ್ರು ಈ ಜಮ್ಮಬನೆ ಅನ್ನುವಂಥ ಒಂದು ಭೂಮಿ ಸಿಕ್ಕಿದೆ ಅಂತಂದರೆ, ಅವರ ಹೆಸರಾದಮೇಲೆ ನಮ್ಮ ತಂದೆಯವರ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ನೆಕ್ಸ್ಟ್ ಈಗ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು. ಈ ರೀತಿಯಾಗಿ ಹೆಸರು ಟ್ರಾನ್ಸ್ಫರ್ ಆಗ್ತಾ ಬರಬೇಕಿತ್ತು. ಆದರೆ ಇಲ್ಲಿ ಈ ಒಂದು ಲ್ಯಾಂಡ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈಗ ಒರಿಜಿನಲ್ಲಿ ಪಟ್ಟೇದಾರರು ಯಾರಿದ್ರು ಅವರ ಹೆಸರನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಅಂದರೆ ಈಗ ಒಂದು ಏನು ದಾಖಲೆಗಳಿರ್ತವೆ, ಈ ಒಂದು ಜಮ್ಮಬನೆ ಭೂಮಿಯ ಒಂದು ದಾಖಲೆಗಳು ಏನಿರ್ತವೆ, ಈ ದಾಖಲೆಯಲ್ಲಿ ಒರಿಜಿನಲ್ ಹೆಸರು, ಅಂದರೆ ಯಾರು ಈ ಓನರ್ ಹೆಸರು ಏನು ಬರುತ್ತೆ, ಆ ಒಂದು ಲ್ಯಾಂಡ್ನ ಓನರ್ ಎಷ್ಟು ಏನು ಬರುತ್ತೆ, ಆ ಓನರ್ ಹೆಸರು ಒರಿಜಿನಲ್ ಪಟ್ಟೇದಾರರು ಯಾರಿದ್ರು ಅವರ ಒಂದು ಹೆಸರನ್ನೇ ಇದುವರೆಗೂ ಮೇಂಟೈನ್ ಮಾಡ್ಕೊಂಡು ಬರಲಾಗಿದೆ. ಆ್ಯಂಡ್ ಯಾರೇ ಒಂದು ನೆಕ್ಸ್ಟ್ ಓನರ್ಶಿಪ್ ಏನಾದ್ರು ಚೇಂಜ್ ಆಗ್ತಾ ಇದೆ ಅಂದರೆ ಈಗ ಅದೇ ವಂಶ ಪಾರಂಪರ್ಯವಾಗಿ ಬರ್ತಾ ಇದೆ ಅಂದರೆ, ಈ ಒಂದು ಒರಿಜಿನಲ್ ಪಟ್ಟೇದಾರರ ಹೆಸರು ಅವ್ರದ್ದೇ ಇರುತ್ತೆ, ಬಟ್ ಇವರ ಹೆಸರುಗಳನ್ನ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಆ ಒಂದು ಲ್ಯಾಂಡನ್ನು, ಆ ಒಂದು ಜಮ್ಮಬನೆ ಭೂಮಿ ಏನಿದೆ ಇದನ್ನು ನಾವು ಮಾರೋದಕ್ಕೂ ಆಗ್ತಾ ಇಲ್ಲ ಅವರು, ಅಥವಾ ಬೇರೆ ರೆಂಟಿಗೆ ಕೊಡೋದಕ್ಕೆ ಆಗಲಿ, ಬೇರೆಯವರು ಕೊಂಡ್ಕೊಳ್ಳೋದಕ್ಕೆ ಆಗಲಿ, ಆ ಒಂದು ಪ್ರಾಸೆಸ್ ಏನಿದೆ ಇದು ಕಷ್ಟ ಆಗ್ತಾ ಇದೆ. ಸೊ ಅದನ್ನು ನೋಡಿಕೊಂಡು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈ ಒಂದು ಹೊಸದಾದ ಅಮೆಂಡ್ಮೆಂಟನ್ನು ತಂದಿದೆ. ಮತ್ತು ಈ ಜಮ್ಮಬನೆ ಭೂಮಿಗಳನ್ನು ಯಾರಿಗೆ ನೀಡ್ತಾ ಇದ್ರು ಅಂತಂದರೆ, ಈಗ 1600ರಿಂದ 1800ರವರೆಗೆ ಈ ಒಂದು ಭೂಮಿಯನ್ನು ನೀಡುವ ಒಂದು ವ್ಯವಸ್ಥೆ ಇದ್ದಿದ್ದು. ಸೊ ಈ 200 ವರ್ಷಗಳ ಕಾಲ ಈ ಭೂಮಿಯನ್ನು ನೀಡ್ತಾ ಇದ್ರು. ಯಾರಿಗೆ ನೀಡ್ತಾ ಇದ್ರು ಅಂತಂದರೆ, ಆಗಿನ ಕಾಲದಲ್ಲಿ ಈಗ ಬ್ರಿಟಿಷ್ ಇರ್ಬೋದು, ಇಲ್ಲ ಕೊಡಗು ರಾಜರಿಗೆ ಆ ಒಂದು ಮಿಲಿಟರಿಯ ಸರ್ವಿಸನ್ನು ಏನಾದ್ರು ನೀಡಿದರೆ ಅಂಥವರಿಗೆ ಈ ರೀತಿಯಾದ ಒಂದು ಜಮ್ಮಬನೆ ಭೂಮಿಯನ್ನು ನೀಡ್ತಾ ಇದ್ರು. ಆ್ಯಂಡ್ ಈ ಜಮ್ಮಬನೆ ಭೂಮಿಯಲ್ಲಿ 2 ರೀತಿಯಾದ ಭೂಮಿಗಳನ್ನು ನಾವು ನೋಡ್ಬೋದಾಗುತ್ತೆ. ಒಂದು ವೆಟ್ಲ್ಯಾಂಡ್ಗಳನ್ನು ಸೇರಿರುತ್ತೆ, ಮತ್ತೊಂದು ಫಾರೆಸ್ಟೆಡ್ ಏರಿಯಾ, ಆ ಹಿಲ್ಲಿ ಏರಿಯಾಗಳೇನಿರ್ತವೆ, ಅಂದರೆ ಏನು ಕೊಡಗಿನಲ್ಲಿ ನಾವು ನೋಡಿದಾಗ ಬೆಟ್ಟಗಳ ಮೇಲೆ ಮನೆಗಳಿರ್ಬೋದು, ಇಲ್ಲ ಎಸ್ಟೇಟ್ಗಳಿರೋದನ್ನು ನೋಡ್ತೀವಿ. ಸೊ ಆ ರೀತಿಯಾದ ಭೂಮಿಯನ್ನು ನೀಡಿದರೆ, ವೆಟ್ಲ್ಯಾಂಡ್ಗಳಾಗಿ ಕೂಡ ಈ ಒಂದು ಭೂಮಿಗಳನ್ನು ನೀಡಿರೋದು. ಅಂದರೆ 2 ರೀತಿಯಾಗಿ ಈ ಒಂದು ಭೂಮಿಗಳನ್ನು ನಾವು ಡಿವೈಡ್ ಮಾಡ್ಕೋಬಹುದಾಗುತ್ತೆ. ಸೊ ಇಷ್ಟು ಆ್ಯಕ್ಚುಲ್ ಆಗಿ ಇರುವಂಥದ್ದು. ತದನಂತರ ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ, ಈ ಜಮ್ಮಬನೆ ಭೂಮಿ ಏನಿದೆ ಅಲ್ವಾ, ಇದನ್ನು ಮೊದಲು ಏನು ಮಾಡ್ತಾಯಿದ್ರು ಅಂದರೆ ಕೂರ್ಗ್ ಲ್ಯಾಂಡ್ ರೆವೆನ್ಯೂ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇತ್ತು. ಯಾವಾಗ 1899ರಲ್ಲಿ. ಸೊ ಇದರ ಅಡಿಯಲ್ಲಿ ಇದರ ಒಂದು ಪ್ರಾವಿಷನ್ಸನ್ನು ಇಟ್ಟಿದ್ದು, ಈ ಜಮ್ಮಬನೆಯ ಒಂದು ಪ್ರಾವಿಷನ್ಸ್ ಎಲ್ಲ ಇದ್ದಿದ್ದು ಇದರಲ್ಲಿ. ಯಾವುದು ಈ ಕೂರ್ಗ್ ಲ್ಯಾಂಡ್ ರೆವೆನ್ಯೂ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಏನಿದೆ 1899ರಲ್ಲಿ, ಅದರಲ್ಲಿ ಇದ್ದಂತಹದ್ದು. ಆದರೆ 1964ರಲ್ಲಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟನ್ನು ನಾವು ತಂದಿದ್ದು. ಓಕೆನಾ. ಸೊ ಈ ಒಂದು ಆ್ಯಕ್ಟ್ ಬಂದಮೇಲೆ ಈ ಒಂದು ಕೂರ್ಗ್ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಏನಿದೆ ಇದನ್ನು ನಿಲ್ಲಿಸಲಾಯಿತು. ಅಂದರೆ ಈ ಒಂದು ಏನು KLR ಆ್ಯಕ್ಟ್ ಇದೆ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಇದೆ, ಅದರ ಅಡಿಯಲ್ಲೇ ಈ ಜಮ್ಮಬನೆಯನ್ನು ಕೂಡ ಸೇರಿಸಲಾಗಿತ್ತು. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಈ ಒಂದು ಏನು KLR ಆ್ಯಕ್ಟ್ ಇದೆ ಅಥವಾ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟಲ್ಲಿ ಈ ರೀತಿಯಾದ ಪ್ರಾವಿಷನ್ ಇರಲಿಲ್ಲ. ಅಂದರೆ ಏನು ಒರಿಜಿನಲ್ ಪಟ್ಟೇದಾರರು ಏನಿದ್ದಾರೆ ಅವರ ಹೆಸರಲ್ಲೇ ಡಾಕ್ಯುಮೆಂಟನ್ನು ನೀವು ಇಟ್ಕೋಬೇಕು ಅನ್ನೋ ಯಾವುದೇ ಪ್ರಾವಿಷನ್ ಇಲ್ಲ. ಬಟ್ ಸ್ಟಿಲ್ ಇದೇ ಒಂದು ಪ್ರಾಸೆಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರಿಂದ ಈಗಾಗಲೇ ಹೇಳಿರೋ ಥರ ಏನು ಪ್ರಾಬ್ಲಮ್ಸ್ಗಳಾಗಿದೆ ಅಂದರೆ, ಒಂದು, ನಿಜವಾದ ಆ ಭೂಮಿಯ ಓನರ್ ಯಾರು ಅನ್ನೋದು ತಿಳಿತಾ ಇರಲಿಲ್ಲ. ಯಾಕೆಂದರೆ ಅವರ ಹೆಸರುಗಳು ದಾಖಲೆಯಲ್ಲಿ ಇಲ್ಲ. ಅಂದರೆ ಆ್ಯಡ್ ಮಾಡಿದ್ದಾರೆ ಓಕೆ, ಬಟ್ ಸ್ಟಿಲ್ ಒರಿಜಿನಲ್ ಓನರ್ಶಿಪ್ ಯಾರ ಕೈಯಲ್ಲಿದೆ ಅನ್ನೋದು ಇಲ್ಲಿ ಇನ್ನೂ ಕನ್ಫ್ಯೂಷನಲ್ಲಿ ಇದೆ.
ಓಕೆನಾ, ಒಂದು. ತದನಂತರ ಈ ಇನ್ಹೆರಿಟೆನ್ಸ್ ಇರ್ಬೋದು, ಇಲ್ಲ ಮ್ಯೂಟೇಷನ್ ದಾಖಲೆಗಳನ್ನು ಏನಾದ್ರು ಮಾಡಬೇಕು ಅಂದರೆ ಅಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ವು. ಅದು ಎರಡನೇದು. ಮತ್ತು ಮೂರನೇದು ಏನು ಅಂತಂದರೆ, ಈ ಜಾಯಿಂಟ್ ಫ್ಯಾಮಿಲಿಗಳ ಸದಸ್ಯರುಗಳು ಏನಿರ್ತಾರೆ ಅವರ ಹಕ್ಕುಗಳು ಇಲ್ಲಿ ದಾಖಲಾಗ್ತಾ ಇರಲಿಲ್ಲ. ಸೊ ಮೂರನೇದೇನು, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನು ಸದಸ್ಯರಿರ್ತಾರೆ ಅವರ ಒಂದು ಹಕ್ಕುಗಳು ಇಲ್ಲಿ ದಾಖಲೆ ಆಗ್ತಾ ಇಲ್ಲ ಅದು. ತದನಂತರ ನಾಲ್ಕನೇದಾಗಿ ಬ್ಯಾಂಕ್ ಲೋನ್ಗಳು ಕರೆಕ್ಟಾಗಿ ಇದಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ ಒರಿಜಿನಲ್ ಓನರ್ಶಿಪ್ಪೇ ಇಲ್ಲಿ ಡಿಸ್ಪ್ಯೂಟ್ ಆಗಿದೆ ಅಂತಂದರೆ, ಅಲ್ಲಿ ಒರಿಜಿನಲ್ ಓನರ್ ಯಾರು ಅನ್ನೋಂಥ ಒಂದು ಗೊಂದಲ ಇದೆ ಅಂತಂದಾಗ ಅಲ್ಲಿ ಬ್ಯಾಂಕ್ಗಳು ಲೋನ್ಗಳನ್ನ ಯಾವ ರೀತಿಯಾಗಿ ಕೊಡ್ತಾರೆ? ಸೊ ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ಭೂ ಖರೀದಿ ಇರ್ಬೋದು, ಮಾರಾಟ ಇರ್ಬೋದು, ಇವುಗಳನ್ನ ಮಾಡೋದಕ್ಕೂ ಕೂಡ ಇಲ್ಲಿ ಕಷ್ಟ ಆಗ್ತಾ ಇತ್ತು ಅಂತ. ಸೊ ಅದಕ್ಕಾಗಿ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಏನಿದೆ ಇದು ಆ್ಯಕ್ಚುಲಿ January 7, 2025 ಇದು. ಓಕೆನಾ, 2025 ಇದನ್ನು ಪಾಸ್ ಮಾಡಿರುವಂಥದ್ದು. ಸೊ ರಾಜ್ಯಪಾಲರು ಕೂಡ ಇದಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಸೊ ಈ ಒಂದು ತಿದ್ದುಪಡಿಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಹಳೆಯ ಒಂದು ಫಾರ್ಮ್ಯಾಟ್ ಏನು ಫಾಲೋ ಮಾಡ್ತಾ ಇದ್ದಾರೆ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಹೊಸದಾಗಿ ಏನು ಎಲ್ಲ ಬೇರೆ ಕಡೆ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅಂದರೆ, ಓನರ್ಶಿಪ್ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಓನರ್ಶಿಪ್ ಹೇಗೆ ಚೇಂಜ್ ಆದಂಗೆ ಅವರ ಒಂದು ಎಂಟೈರ್ ಡಾಕ್ಯುಮೆಂಟಲ್ಲಿ ಓನರ್ಶಿಪ್ ಹೇಗೆ ಚೇಂಜ್ ಆಗುತ್ತೆ ಅದನ್ನೇ ಈ ಒಂದು ಕೊಡಗಿನ ಜಮಾಬನೆಯಲ್ಲೂ ನಾವು ಅಳವಡಿಸಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡುತ್ತೆ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್. ಬಟ್ ಈ ರೀತಿಯಾಗಿ ಮಾಡಿದಾಗ ಕೆಲವೊಂದು ಚಾಲೆಂಜಸ್ ಅಥವಾ ಕೆಲವೊಂದು ಆತಂಕಗಳು ಇಲ್ಲ ಕೆಲವು ಕ್ರಿಟಿಸಿಸಮ್ಸನ್ನು ನಾವು ನೋಡ್ಬೋದಾಗಿದೆ. ಏನು ಅಂತಂದರೆ, ಒಂದು, ಇದು ಕೊಡವ ಸಮುದಾಯಗಳೇನಿದೆ ಕೊಡವ ಸಮುದಾಯದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಗೆ ಇದು ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಯಾಕೆಂದರೆ ಜಮ್ಮಾಬನೆ ಕಲ್ಚರ್ ಏನಿದೆ ಇದು ಕೇವಲ ಕೊಡಗಿನಲ್ಲಿ ನಾವು ನೋಡ್ಬೋದಾದಂತಹ ಒಂದು ಏನಂತೀವಿ ವ್ಯವಸ್ಥೆ ಆಗಿದೆ. ಸೊ ಈ ರೀತಿಯಾಗಿ ಆ ಒಂದು ವ್ಯವಸ್ಥೆಯನ್ನು ಚೇಂಜ್ ಮಾಡಿದಾಗ ನಾವು ಅವರ ಒಂದು ಅಂದರೆ ಕೊಡವ ಸಮುದಾಯದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಯಿಂದ ಅದಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಟೀಕೆಗಳನ್ನು ನಾವು ನೋಡ್ಬೋದಾಗುತ್ತೆ. ತದನಂತರ ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಗುರುತೇನಿದೆ ಅದನ್ನು ಕಳೆದುಕೊಳ್ಳುವ ಭಯ ಈ ಕೊಡವ ಸಮುದಾಯದ ಒಂದು ಜನರಲ್ಲಿ ಕಾಣ್ಬೋದು ಅಂತ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಿದ್ರೆ, ಈ ಒಂದು ಕೊಡಗು ಸ್ಥಳೀಯ ಸಮುದಾಯಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಬೇಕು. ಅಂದರೆ ಅವರಿಗೆ ಈ ರೀತಿಯಾದ ಒಂದು ಡಿಸಿಷನ್ ಸರಿ ಅನಿಸ್ತಾ ಇದೆಯಾ ಇಲ್ಲ ತಪ್ಪು ಅನಿಸ್ತಾ ಇಲ್ಲ ಅವರ ಒಂದು ಒಪಿನಿಯನ್ಗಳು ಏನಿದಾವೆ ಅನ್ನೋದನ್ನು ತಿಳಿದು ಒಂದು ಸಮಾಲೋಚನೆಯನ್ನು ನಡೆಸಬೇಕು. ತದನಂತರ ಏನು ಮಾಡಬೇಕು ಅಂದರೆ, ಈ ಪಾರಂಪರಿಕವಾಗಿ ಬಂದಿರುವಂತಹ ಹಕ್ಕುಗಳ ಒಂದು ರಕ್ಷಣೆ ಏನಿದೆ ಅದನ್ನು ಮಾಡೋದಕ್ಕೆ ಕೆಲವಷ್ಟು ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಈ ಒಂದು ಏನು ಮ್ಯೂಟೇಷನ್ ಪ್ರಾಸೆಸ್ ಇದೆ ಅಂದರೆ ಈ ಒಂದು ಓನರ್ಶಿಪ್ ಚೇಂಜಿಂಗ್ ಪ್ರಾಸೆಸ್ ಏನಿದೆ ಆ ಪ್ರಾಸೆಸನ್ನು ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಬೇಕು ಆ ಒಂದು ಪ್ರಾಸೆಸಲ್ಲಿ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ಕೊಡಗಿನ ಜಮಾಬನೆ ವ್ಯವಸ್ಥೆ ಏನಿದೆ ಭಾರತದಲ್ಲೇ ಅಪರೂಪವಾಗಿ ಕಾಣಸಿಗುವಂಥ ಒಂದು ಪರಂಪರೆಯಾಗಿದೆ. ಓಕೆನಾ. ಸೊ ಆದರೆ ಆಧುನಿಕ ಆಡಳಿತ ಇರ್ಬೋದು ಅಥವಾ ಕಾನೂನಿನ ಸ್ಪಷ್ಟತೆ, ಭೂ ವಿವಾದ ಇವೆಲ್ಲಕ್ಕಾಗಿ ಈ ಒಂದು ತಿದ್ದುಪಡಿ ಅಗತ್ಯ ಇದೆ. ಆದರೆ ಆ ಒಂದು ಪಾರಂಪರಿಕ ಸಂಸ್ಕೃತಿ ಏನಿದೆ ಅದನ್ನು ಉಳಿಸ್ಕೊಂಡು ಅದರ ಜೊತೆಗೆ ಈ ಒಂದು ಆಧುನಿಕ ಆಡಳಿತ ಏನಿದೆ ಅದನ್ನು ಜಾರಿಗೆ ತರುವುದು ಬಹಳ ಮುಖ್ಯವಾಗುತ್ತೆ. ಸೊ ಆಗ ಮಾತ್ರ ನಮ್ಮ ಒಂದು ಏನು ಇಂಡಿಯನ್ ಕಲ್ಚರ್ ಏನಿದೆ ಆ ಕಲ್ಚರ್ನ ಒಂದು ಪ್ರಿಸರ್ವೇಷನನ್ನು ನಾವು ಮಾಡ್ಬೋದಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವ ಅಂಶ ಆಗಿದೆ. ಇಷ್ಟು ಇದರ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.